ನಮಸ್ಕಾರ ಕರ್ನಾಟಕ. ಕಣಕಣದಲ್ಲೂ ಕನ್ನಡ. ಏನಕ್ಕೆ ವಿಚಾರ ಅಂತಂದ್ರೆ, ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಏನೇ ಆದರೂ ಕೂಡ ನಾನು ಧ್ವನಿ ಮಾಡ್ತೀನಿ. ಮಾಧ್ಯಮದಲ್ಲಿ ಪದೇ ಪದೇ ಪ್ರಶ್ನೆ ಮಾಡ್ತಾರೆ. ಸಮ್ಟೈಮ್ಸ್ ಐ ಕ್ರಿಟಿಕ್ ದೆಮ್. ಒಂದಷ್ಟು ಜನ ಮಾಧ್ಯಮದವ್ರನ್ನ ಕ್ರಿಟಿಕ್ಕು ಮಾಡ್ತೀನಿ, ಬೇರೆ ವಿಚಾರ. ಬಟ್ ಮಾಧ್ಯಮದಲ್ಲಿ ಪದೇ ಪದೇ ಕೇಳಿದ್ರೆ, ಸರ್ ಎಲ್ಲದಕ್ಕೂ ಮುಗ್ ತೋರಿಸ್ತೀರಿ ಯಾಕೆ ನೀವು ಅಂತ. ಯಾಕೆ ತೋರಿಸ್ಬಾರ್ದು? ನಮ್ಮ ಕರ್ನಾಟಕ, ನಮ್ಮ ಜನ, ಅವ್ರ ಕಣ್ಣಲ್ಲಿ ನೀರು ಬಂದರೆ, ಅವ್ರ ಮನಸ್ಸಿಗೆ ನೋವಾದರೆ ನಾವು ಧ್ವನಿ ಎತ್ತಿಲ್ಲ ಅಂತ ಬದುಕಿದ್ದೇನು ಪ್ರಯೋಜನ? ಅದಕ್ಕೋಸ್ಕರನೇ ಬೇರೆಯವರು ಸುಮ್ಮನೆ ಡೈಲಾಗ್ ಯೂಸ್ ಮಾಡ್ತಾರೆ. ಬಟ್ ನಾನು ಇನ್ಮೇಲಿಂದ ಇದನ್ನ ವಾಡಿಕೆನಲ್ಲೇ ತಂದುಬಿಟ್ಟಿದ್ದೇನೆ. ಕಣಕಣದಲ್ಲೂ ಕರ್ನಾಟಕ. ಓಕೆ. ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದೊಂದು ಡೈಲಾಗ್ ಇದೆ, ಈ ಕೈ ಇದೆಯಲ್ಲ 6 ಕೋಟಿ ಕನ್ನಡಿಗರ ಮುಷ್ಟಿ ಮುಚ್ಚಿಟ್ಕೊಂಡು ಹೊಡೆದ್ರೆ ಧೂಳಾಗ್ಬಿಡ್ತೀಯ ಅಂತ. ಇನ್ಫ್ಯಾಕ್ಟ್ ನನಗೆ ಬೇಸಿಕಲಿ ನನಗೆ ಆ ಡೈಲಾಗ್ಸ್ ಅಲ್ಲಿ ಹೇಳಲಿಕ್ಕೆ ಬರಲ್ಲ. ಬಟ್ ಸ್ಟಿಲ್ ಐ ಫೀಲ್ ದಟ್ ವಾಟ್ ಎವರ್ ಐ ಸ್ಪೀಕ್ ಇಟ್ಸ್ ನಿಮ್ಮ ಹೃದಯದ ಮಾತುಗಳನ್ನ, ನಿಮ್ಮ ನೊಂದ ಮಾತುಗಳನ್ನ, ನಿಮ್ಮ ಕಣ್ಣೀರಿನ ಮಾತುಗಳನ್ನ, ನೀವು ಯಾವ ಮಾತುಗಳನ್ನ ಆಡ್ಲಿಕ್ಕೆ ಆಗಲ್ಲ ಆ ಮಾತುಗಳನ್ನ ನಿರ್ಭಯವಾಗಿ ನಾನು ಆಡ್ತೀನಿ. ಏನೇ ಬಂದು ನಾನು ಫೇಸ್ ಮಾಡ್ತೀನಿ. ಆಮೇಲೆ ಐ ಡೋಂಟ್ ಹ್ಯಾವ್ ಎನಿ ಎಕ್ಸ್ಪೆಕ್ಟೇಷನ್ ಫ್ರಮ್ ಸೊಸೈಟಿ, ಸಮಾಜದಲ್ಲಿ. ಯಾಕಂದ್ರೆ ನೊಂದಿರೋ ಸಮಾಜ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ? ನನಗೆ ಮೊನ್ನೆ ಇದು ನಮ್ಮ ಮನೆ ಏನೋ ಬ್ಯಾಲ್ಕನಿ ಮನೆಯೆಲ್ಲ ಮಲ್ಕೊಂಡಿದ್ದಾರೆ. ನಾನು ಬೆಳಗ್ಗೆ 3:30 ಎದ್ದು ಮೆಡಿಟೇಷನ್ ಮಾಡಿ ನಮ್ಮದು ಸ್ವಲ್ಪ ಜಲ್ದಿ ಮಲ್ಕೊತೀನಿ. ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್, ವಾಟ್ಸ್ ಹ್ಯಾಪನಿಂಗ್ ಇನ್ ಧರ್ಮಸ್ಥಳದಲ್ಲಿ ನಾನು ಸಿದ್ದರಾಮಯ್ಯ ಸರ್ಕಾರ ಅವ್ರಿಗೆ, ನಾನು ಸಿದ್ದರಾಮಯ್ಯ ಆಸ್ ಸಿ ಎಂ ಅಲ್ಲ ಸರ್, ಯಾವ ಕರ್ನಾಟಕದಲ್ಲಿ ನಾವು ಕನ್ನಡಿಗರಂತೀವಿ, ಯಾವ ನಾಡಲ್ಲಿ ನಾವು ಹಿಂದೂಗಳಂತೀವಿ, ಆ ಜಾಗದಲ್ಲಿ ಒಂದು ಹೆಣ್ಮಗಳ ಒಂದು ಭಯಾನಕ ರೀತಿಯಲ್ಲಿ ಅವಳನ್ನ ರೇಪ್ ಮಾಡಲಾಗುತ್ತೆ, ಕೊಲೆ ಮಾಡಲಾಗುತ್ತೆ, ಬೀದಿ ಹೆಣ ಮಾಡ್ತದ ಮಗುನ. ಸೌಜನ್ಯ ಪ್ರಕರಣ ಮಾತಾಡ್ತಾ ಇದ್ದೀನಿ. ಐ ಥಿಂಕ್ ಇಫ್ ಐಮ್ ನಾಟ್ ರಾಂಗ್ 10-12 ವರ್ಷ ಆಗಿದೆ ಆ ಪ್ರಕರಣ ನಡೆದು. ಸಾಕ್ಷಿಗಳನ್ನು ನಾಶ ಮಾಡೋಕ್ಕಾಗತ್ತೆ. ಡಾಕ್ಟರ್ಗಳ ಕೈಯಲ್ಲಿ ವಿತೌಟ್ ವಿಡಿಯೋಗ್ರಫಿ ಪೋಸ್ಟ್ಮಾರ್ಟಮ್ ಮಾಡ್ತಾರೆ. ಆಡೋಬ್ ಮಾಡಿದ ಆಮೇಲೆ ಒಬ್ಬ ಡಾಕ್ಟ್ರು, ಆಡೋಬು ಸೀನಿಯರ್ ಡಾಕ್ಟ್ರು, ಅವನನ್ನ ಸಾಯಿಸಲಾಗುತ್ತೆ. ಗೊತ್ತಿಲ್ಲ ಡಾಕ್ಟರ್ ಆಡೋಬನ್ನ ಯಾರು ಸಾಯಿಸಿದ್ರು, ಹೇಗೆ ಸಾಯ್ತದ್ರು, ಅದ್ರ ಬಗ್ಗೆ ಖಾತ್ರಿ ಇಲ್ಲ. ಡಾಕ್ಟರ್ ರಶ್ಮಿ ಮೇಲೆ ಯಾರು ಪೋಸ್ಟ್ಮಾರ್ಟಮ್ ಮಾಡ್ತಾರೆ, ಸೌಜನ್ಯ, ಅವಳ ಮೇಲೆ ಸಿಬಿಐ ಒಂದು ಸೀಕ್ರೆಟ್ ಲೆಟರ್ನ ಬರೆದು ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತಂದ್ರೆ ಅವಳಿಗೆಲ್ಲೋ ಪ್ರಮೋಷನ್ ಕೊಟ್ಟು ಅವಳನ್ನೆಲ್ಲೋ ಬಿಟ್ಟಿದ್ದೀರಾ. ಆಮೇಲೆ ಈ ಎಂಟೈರ್ ಪ್ರಕರಣವನ್ನ ಯಾರೋ ಒಬ್ಬ ಮಾನಸಿಕ ಅಸ್ವಸ್ಥನ ತಲೆ ಕಟ್ಟಿ ಅವನ ಮೇಲೆ ಟ್ರಯಲ್ ನಡೆಸಿ ಅವನನ್ನು ಹೊರಗಡೆ ಬಿಟ್ಟು, ಇದು ಇನ್ವೆಸ್ಟಿಗೇಷನ್ ಮಾಡಿದಂತ ಬೇಕೂಫ ಇನ್ಸ್ಪೆಕ್ಟರು, ಆಮೇಲೆ CID, CBI has failed. ಕ್ಯಾನ್ ಯು ಜಸ್ಟ್ ಬಿಲೀವ್ ದ ಅಮೌಂಟ್ ಆಫ್ ಇನ್ಫ್ಲೂಯೆನ್ಸ್ ಆನ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ? ನಾನು ಯಾಕೆ ಪದೇ ಪದೇ ಹೇಳ್ತೀನಿ SIT ನ ನಂಬಲ್ಲ ಅಂತಂದ್ರೆ, ಸೌಜನ್ಯ ಪ್ರಕರಣದಲ್ಲಿ ಧರ್ಮಸ್ಥಳ ಪೊಲೀಸರು ಫೇಲ್ ಆಗಿದ್ದಾರೆ. ಓಕೆ, CID ಫೇಲ್ ಆಗಿದೆ, ಇನ್ಕ್ಲೂಡಿಂಗ್ CBI ಸಹ ಫೇಲ್ ಆಗಿದೆ. ಅಂದ್ರೆ ಅಮೌಂಟ್ ಆಫ್ ಇನ್ಫ್ಲೂಯೆನ್ಸ್ ದ ಕಿಲ್ಲರ್ ಆಸ್ ಆನ್ ದ ಇನ್ವೆಸ್ಟಿಗೇಷನ್ ಅಂಡ್ ದ ಗವರ್ಮೆಂಟ್ ಏಜೆನ್ಸಿ, ದಟ್ ಈಸ್ ಮೈ ಕ್ವಶನ್. SIT ನ ಪದೇ ಪದೇ ನಾನು ಅನುಮಾನಿಸ್ತೀನಿ. ಕಾರಣ ಯಾಕೆ ಅಂತಂದ್ರೆ, ಸೌಜನ್ಯ ಪ್ರಕರಣ ತಗೊಂಡಾಗ 13 ವರ್ಷ ಕಳೆದ್ರು ನ್ಯಾಯ ಸಿಗಲಿಲ್ಲ. ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ವ್ಯಾಜಿನಲ್ ಅಬ್ಸರ್ವೇಷನ್ ಅವ್ನು ಹೆಂಗ್ ಮಾಡ್ತಾನೆ, ಆ ವ್ಯಾಜಿನಾದಲ್ಲಿ ಮಣ್ಣು ತುಂಬಿದ್ರು ಬೇವರ್ಸಿಗಳು. ಅದೆಲ್ಲ ನೋಡಿದಾಗ ಆ ಸೌಜನ್ಯದ ಐ ಕಾಂಟ್ ಇಮ್ಯಾಜಿನ್. ನಾನು ಆಕ್ಚುಲಿ ವಿಡಿಯೋನು ನೋಡಿರ್ಲಿಲ್ಲ, ಫೋಟೋ ನೋಡಿರ್ಲಿಲ್ಲ. ರೀಸೆಂಟ್ ಆಗಿ ಒಂದು ತಿಂಗಳು ಮುಂಚೆ ನೋಡಿದೆ. ನಿಜವಾಗ್ಲೂ ಹೇಳ್ತೀನಿ, ಐ ಕುಡಂಟ್ ಸ್ಟಾಪ್ ಮೈ ಟಿಯರ್ಸ್. ಒಂದು ಹೆಣ್ಮಗುನ ಆ ಮಟ್ಟಕ್ಕೆ ಭೀಕರವಾಗಿ ಅನುಭವಿಸಿ ಕೊಂದು ಬಿಸಾಕಬಹುದಾ? ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಮಾನ್ಯ ಸಿದ್ದರಾಮಯ್ಯನವರೇ, ಮಾನ್ಯ ಕಾಂಗ್ರೆಸ್ ಸರ್ಕಾರದವ್ರೆ, ನೀವು ಹಿಂದುತ್ವ ಅಂತ ನಿಮ್ DK ಶಿವಕುಮಾರ್ ಹೇಳ್ತಾರಲ್ಲ, ಸಿದ್ದರಾಮಯ್ಯನವರೇ, ಯು ಸೇ ನೀವು ಯಾವ ದಾರಿ ನಡ್ಕೊಂಬಂದ್ರಿ? ಬಡವ್ರ ಪರವಾಗಿ ನಡ್ಕೊಂಬಂದ್ರಿ, ಮತ್ತೆ ಸಾಮಾನ್ಯ ಜನರ ಪರವಾಗಿ ನೀವು ನಡ್ಕೊಂಬಂದ್ರಿ. ಭ್ರಷ್ಟಾಚಾರದ ವಿರುದ್ಧ ನೀವು ನಡೆಯನ್ನ ಬಳ್ಳಾರಿಗೆ ಹೋದ್ರಿ. ಮೈ ಓನ್ಲಿ ಕ್ವಶನ್ ಇಸ್, ಸೌಜನ್ಯ ಪ್ರಕರಣವನ್ನ ಮರು ತನಿಖೆಗೆ ಸರ್ಕಾರ ಆದೇಶ ಮಾಡಕ್ಕೆ ಏನ್ ನೋವು? ವಾಟ್ ಈಸ್ ಅ ಪ್ರಾಬ್ಲಮ್ ವಿತ್ ಕಾಂಗ್ರೆಸ್ ಗವರ್ಮೆಂಟ್? ಸೌಜನ್ಯ ಪ್ರಕರಣವನ್ನ SIT ಕೈಯಲ್ಲಿ ಮತ್ತೆ ಮಾನಿಟರ್ ಮಾಡಿಸಿ ಮರು ತನಿಖೆ ಮಾಡಿಸ್ಲಿಕ್ಕೆ ಸಮಸ್ಯೆ ಏನು? ಆಮೇಲೆ ನಿಮ್ಮ ಹತ್ರ ಮರು ತನಿಖೆ ಮಾಡಲಿಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದೆ. CBI ಬರ್ತಿರೋ ಲೆಟರ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಆಮೇಲೆ ಸಿಬಿಐನೇ ಬರ್ತಿದೆ. ಅಟ್ ದ ಸೇಮ್ ಟೈಮ್ CBI ಪ್ರಾಸಿಕ್ಯೂಷನ್ ಸೌಜನ್ಯ ಪ್ರಕರಣದಲ್ಲಿ ಫೇಲ್ ಆಗಿದೆ. ಅಡ್ವೊಕೇಟ್ ಬಾಲನ್ ತುಂಬಾ ಚೆನ್ನಾಗಿ ವಿವರಣೆಯನ್ನು ಮಾಡಿದ್ರು. ನನಗೆ ಡೀಟೇಲ್ಸ್ ಗೊತ್ತಿರಲಿಲ್ಲ. ದ ಟ್ರಯಲ್ ಕಂಡಕ್ಟೆಡ್ ಬೈ ದಿಸ್ CBI ಇಡಿಯಟ್ಸ್. ಸೀರಿಯಸ್ಲಿ ಈ ಮಟ್ಟಿಗೆ CBI ಇನ್ಫ್ಲೂಯೆನ್ಸ್ ಆಗ್ಬಾರ್ದು. ಇವರೆಲ್ಲ ಹೇಳ್ತಾರೆ CBI
ಕಾಂಗ್ರೆಸ್ ಸರ್ಕಾರ ಇರ್ಬೇಕಾದ್ರೆ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಹೇಳ್ತಾರೆ, ಬಿಜೆಪಿ ಅವ್ರು ಏನ್ ಮಾಡ್ತಾ ಇದಾರೆ, ಆ ಸಿಬಿಐ ಅನ್ನೋದನ್ನ ಬರೀ ಅದೇ ನೋಡಿಕೊಲ್ಲ ತೋತ ಅಂತ ಹೇಳ್ತಾರಲ್ಲ, ಆ ಪ್ಯಾರೆಟ್ ತರ ಮಾಡಿಟ್ಟಿದ್ದಾರೆ. ಯಾವ ಸರ್ಕಾರಗಳು ಬಂದ್ರು, ಯಾವ ಕೋತ್ ನನ್ನ ಮಕ್ಳು ಇವ್ರ ಯೋಗ್ಯತೆಗಳಿಗೆ ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ಆಗ ಯೋಗ್ಯತೆ ಇರಲ್ಲ. ಭ್ರಷ್ಟರು ಬೇವರ್ಸಿ ನನ್ನ ಮಕ್ಳು ಬಂದು ಎಲ್ಲಾ ಪಾರ್ಟಿಲೂ ಅಷ್ಟೇ, ಒಂದ್ ಪಾರ್ಟಿಲ್ಲ ಅಂತ ಬಿಡಿ ಬಂದು ಈ ತರ ಮಾಡ್ತಾರೆ. ಸೌಜನ್ಯ ಪ್ರಕರಣವನ್ನ ಸಿಎಂ ಸಿದ್ದರಾಮಯ್ಯನವರು ಯು ಶುಡ್ ಡೂ ಫ್ರೆಶ್ ಆರ್ಡರ್ ಫಾರ್ SIT ಇನ್ವೆಸ್ಟಿಗೇಷನ್. ಸೌಜನ್ಯ ಪ್ರಕರಣವನ್ನ ಯಾಕೆ ಅಂತಂದ್ರೆ ಅದ್ರಲ್ಲಿ ನ್ಯಾಯ ಸಿಕ್ಕಿಲ್ಲ. ಆಮೇಲೆ ಅರೆಸ್ಟ್ ಮಾಡಿದ ಯಾರ ಮಾನಸಿಕ ಅಸ್ವಸ್ಥನನ್ನ ಅರೆಸ್ಟ್ ಮಾಡಿ ಅವನನ್ನ ಆರೋಪಿ ಅಂತ ತೋರಿಸಿ ಯಾರನ್ನೋ ಬಚಾವ್ ಮಾಡಿ ಡಾಕ್ಟರ್ಗಳ ಕೈಯಲ್ಲಿ ದಿಕ್ಕು ತಪ್ಪಿಸುವಂತ ಪೋಸ್ಟ್ ಮಾರ್ಟಮ್ ಮಾಡಿ ಅವ್ರ ಮನೆ ನೋಡಿದಾರ ಸೌಜನ್ಯ ಅವ್ರ ತಾಯಿನ. ಅಯ್ಯಮ್ಮ ಪಾಪ ಆ ಮಗುವಿಗೆ ಅಲ್ರಿ ನ್ಯಾಯ ಕೊಡ್ಸಕ್ಕಾಗಲ್ವಾ? ಮತ್ತೆ ಇಂದು ಯಾವ ಸೀಮೆ ಸರ್ಕಾರ ರೀ? ನೀವು ಒಂದು ಹೆಣ್ಮಗು ನ್ಯಾಯ ಕೊಡ್ಸಕ್ಕಾಗಿಲ್ಲ ಅಂದ್ರೆ ಸಿದ್ದರಾಮಯ್ಯನವ್ರೆ, ಬೇರೆಯವ್ರ ಕತೆ ಬಿಟ್ಟಾಕಿ, ಅಶೋಕ್ ಕತೆ ಬಿಟ್ಟಾಕಿ, ಬಿಜೆಪಿಯವರು ಪೂರ್ಣವಾಗಿ ಕೊಲೆಗಾರರ ಪರವಾಗಿದ್ದಾರೆ ಅಂತಾನೆ ಅನ್ಕೊಂಡ್ಬಿಡೋಣ. ಅವ್ರಿಗೆ ಹಿಂದುತ್ವದ ಹೆಣ್ಣು ಮಕ್ಕಳ ಬಗ್ಗೆ, ಪ್ರಾಣದ ಬಗ್ಗೆ, ಮಾನದ ಬಗ್ಗೆ ಏನಿಲ್ಲ. ಅವ್ರಿಗೇನಿದು ದೇವರುಗಳ ಮೆರವಣಿಗೆ ಮಾಡಿ ಅಲ್ಲಿ ಮದ್ದೂರನ್ನ ಹಾಳು ಮಾಡಿಟ್ರು. ಅಲ್ಲಿ ಹಾಸನದಲ್ಲಿ ನೋಡಿ, ಹಾಸನದಲ್ಲಿ ದೇವ್ರ ಮೆರವಣಿಗೆನಲ್ಲಿ ಟ್ರಕ್ಕೆ ಹತ್ತಿಸ್ಕೊಂಡು 10 ಜನ ಸುತ್ತೋಗಿದ್ದಾರೆ. ಅಲ್ರಿ ದೇವ್ರು ನೋಡ್ತಾ ಇಲ್ವೇನ್ರೋ? ಆ ದೇವ್ರ ಬಗ್ಗೆ, ಆ ದೇವ್ರನ್ನ ಇಟ್ಕೊಂಡು ಶೋಷಣೆ ಮಾಡಕ್ ಹೋಗ್ತಾ ಇದ್ದೀರಾ, ಆ ದೇವ್ರನ್ನ ಇಟ್ಕೊಂಡು ಗೇಮ್ ಮಾಡಕ್ ಹೋಗ್ತಾ ಇದ್ದೀರಾ, ದೇವ್ರ ಇಟ್ಕೊಂಡು ಉಚ್ಚಾಟ ಮೆರಿತಾ ಇದ್ದೀರಾ. ದೇವ್ರೇ ನೆನೆ ನೋಡಿ ಆ ಹಾಸನದಲ್ಲಿ ಏನ್ ಅನ್ಕೊಂಡಿದ್ದೀರಾ? ರಿಫ್ಲೆಕ್ಷನ್ ಹಾಸನದಲ್ಲಿ ನಡೆದಂತ ಘಟನೆ, ನಿಮ್ಮ ಉಚ್ಚಾಟ, ನೀವುಗಳು ನಮ್ಮ ಹಿಂದುತ್ವ ಹುಡುಗರನ್ನ ಪಾಪ ತಲೆ ಕೆಡಿಸಿ ಗಲಾಟೆಗಳು ಮಾಡಿಸ್ತಿರಲ್ಲ. ನೀವೇನ್ ಅನ್ಕೊಂಡಿದ್ದೀರಾ? ದೇವ್ರುಗಳಿಗೆ ಗಲಾಟೆ ಎಲ್ಲ ಇಂಪಾರ್ಟೆಂಟ್ ಅನ್ಕೊಂಡಿದ್ದೀರಾ? ದೇವ್ರಿಗೆ ಸಾಬ್ರು ಇವನು ಕ್ರಿಶ್ಚಿಯನ್ಸು ಅಂತ ಗೊತ್ತಾಗುತ್ತಲ್ಲ. ಅವನ ಮುಂದೆ ಎಲ್ಲರೂ ಒಂದೇ, ಅವನಿಗೆ ಭೇದ ಭಾವ ಇಲ್ಲ. ನೀವು ಬೇವರ್ಸಿಗಳು ನಮ್ಮ ದೇಶವನ್ನ ಹಾಳು ಮಾಡಕ್ ಹೊಟ್ಟಿದ್ದಾರೆ. ಒಂದಲ್ಲ ಒಂದ್ ದಿವಸ ನಿಮ್ಮ ಈ ಹುಚ್ಚುತನ, ನೀವು ಭ್ರಷ್ಟಾಚಾರದ ಬಗ್ಗೆ ಮಾತಾಡಲ್ಲ, ನೀವು ನಿರುದ್ಯೋಗದ ಬಗ್ಗೆ ಮಾತಾಡಲ್ಲ, ಬೆಲೆ ಏರಿಕೆ ಬಗ್ಗೆ ಮಾತಾಡಲ್ಲ. ಇವತ್ತು ಬಡವರು ಹಾಸ್ಪಿಟ್ಲ್ಗೆ ಹೋಗಕ್ಕಾಗಲ್ಲ, ಬಡವ್ರಿಗೆ ಮಕ್ಕಳು ಸ್ಕೂಲ್ ಸೇರ್ಸಕ್ಕಾಗಲ್ಲ, ನೀವು ಅದ್ರ ಬಗ್ಗೆ ಮಾತಾಡಲ್ಲ. ಆದರೆ ನೀವೆಲ್ಲರ ಬಗ್ಗೆ ಮಿಕ್ಕಿದೆಯಲ್ಲ ದೇವರುಗಳನ್ನ ತಗೊಂಡ್ಬಂದು ಅದ್ರ ಇಟ್ಕೊಂಡು ರಾಜಕೀಯ ಮಾಡ್ಕೊಂಡು ನಿಮ್ಗಿಂತ ಹೆಚ್ಚಾಗಿ ಪೂಜೆ ಮಾಡ್ತಿರ್ಕೊಂಡು ನಾವು ಯಾವತ್ತೂ ಕೂಡ ಬೀದಿಗಳಲ್ಲಿ ಗಲಾಟೆಗಳು ಮಾಡಿಸಲ್ಲ. ದೇವ್ರ ಇಟ್ಕೊಂಡು ನೀವು ಆ ಮಟ್ಟಿಗೆ ಬಂದಿದ್ದೀರಾ. ಅವ್ನು ಪ್ರತಾಪ್ ಸಿಂಹ ಆಗಿರ್ಬೋದು, ಅವನು ಅಶೋಕ ಆಗಿರ್ಬೋದು. ಅಶೋಕ ಇಷ್ಟೊಂದೆಲ್ಲ ಭ್ರಷ್ಟಾಚಾರ ಏರಿಕೆ ಆಗಿದೆ, ಯಾಕೋ ಕೇಳ್ತಾ ಇಲ್ಲ. ಆಮೇಲೆ ಅಲ್ಲಿ ಸೌಜನ್ಯ ಅವ್ರದ ತಾಯಿ ಇದ್ದಾರೆ, ಆಯಮ್ಮ ಹಿಂದೂ ತಾನೆ, ಸೌಜನ್ಯ ಹಿಂದೂ ತಾನೆ. ಯಾಕೆ ಸೌಜನ್ಯದ ಈಗ ನಾವು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೇಳೋದೇನು ಅಂತಂದ್ರೆ ಕೈಂಡ್ಲಿ ಆರ್ಡರ್ ನಮ್ಗೆ ಸೌಜನ್ಯ ಪ್ರಕರಣವನ್ನ ಮರು ತನಿಖೆ ಮಾಡಲಿಕ್ಕೆ SITಗೆ ನೀವು ಆದೇಶ ಮಾಡಬೇಕು. ನಿಮಗೆ ಪವರ್ಸ್ ಇದೆ, ಸರ್ಕಾರಕ್ಕೆ ಪವರ್ಸ್ ಇದೆ. ಆಮೇಲೆ ಲ್ಯಾಬ್ಸಸ್ 1000 ಇದೆ. ಬಾಲನ್ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬೇಕು ಅಂದ್ರೆ ವಿ ವಿಲ್ ರೆಪ್ರೆಸೆಂಟ್ ಸೌಜನ್ಯ ಪ್ರಕರಣಕ್ಕೆ ನಾವು CMಗೆ ರೆಪ್ರೆಸೆಂಟ್ ಮಾಡ್ತೀವಿ ಟು ಕೈಂಡ್ಲಿ ಹ್ಯಾಂಡ್ ಓವರ್ ಏನೇನು ಲ್ಯಾಬ್ಸ್ ಆಗಿದೆ, ನಿಮಗೆ ಕ್ರೆಡೆನ್ಷಿಯಲ್ಸ್, ಕೇಸಲ್ಲಿ ಕ್ರೆಡೆನ್ಷಿಯಲ್ಸ್ ಏನಿದೆ ಬೇಕಾದ್ರೆ ಎ ಟೀಮ್ ಆಫ್ ಲಾಯರ್ಸ್ ಬೇಕಾದ್ರೆ ನಾವು ಕೂತ್ಕೊಂಡು ವಿ ವಿಲ್ ರೆಪ್ರೆಸೆಂಟ್ ದ ಗೌರ್ಮೆಂಟ್ ಟು ಸೌಜನ್ಯ ಪ್ರಕರಣದಲ್ಲಿ ಆಗಿರುವಂತ ಅನ್ಯಾಯನ ಮತ್ತೆ ಎತ್ತಿ ಹಿಡಿಬೇಕು, ಅದನ್ನ ಮತ್ತೆ ಮರು ತನಿಖೆ ಮಾಡಿಸಬೇಕು. ವಿ ವಾಂಟ್ ಎ ಫ್ರೆಶ್ ಇನ್ವೆಸ್ಟಿಗೇಷನ್ ಆನ್ ಸೌಜನ್ಯ ಪ್ರಕರಣ. ವಿಠಲ್ ಗೌಡ ಅವ್ರ ಮಾವ ಪಾಪ ಮಾನ ಪ್ರಾಣ ಎಲ್ಲ ಬಿಟ್ಟು ಹೋರಾಟ ಮಾಡ್ತಾ ಇದ್ದಾರೆ. ಆ ಮಗುಗೆ ನೀವು ಕಾಂಗ್ರೆಸ್ ಸರ್ಕಾರ ನೀವು ನ್ಯಾಯ ಕೊಡಕ್ಕಾಗಿಲ್ಲ ಅಂತಂದ್ರೆ ನಾವು CM ಸಿದ್ದರಾಮಯ್ಯವ್ರಿಗೂ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಡೆಪ್ಯೂಟಿ CM ನಿಮ್ಮ ಡೆಪ್ಯೂಟಿ CM DK ಶಿವಕುಮಾರ್ ಹೇಳ್ತಾನೆ BL ಸಂತೋಷ್ಗೆ ಬೈದ್ರೆ ಒಳಗಡೆ ಆಗ್ತಾನೆ. ಓಕೆ ಡನ್. ಮೊನ್ನೆ ಒಬ್ಬ ಆಕ್ಟ್ರೆಸ್ ಜೈಮಾಲಾ ಅವರು ಹೋಗಿ ಭೇಟಿ ಮಾಡಿ ಅವರೊಂದು ಕಂಪ್ಲೇಂಟ್ ಕೊಟ್ಟವ್ರೆ ಇಲ್ಲಿ ಅಂದ್ರೆ ಯಾರಾದ್ರೂ ಹುಡ್ಕೊಂಡು ಹೋಗಿ ಅವ್ರಿಗೆ ಬೇಕಾದವ್ರು ಆದ್ರೆ DK ಶಿವಕುಮಾರ ಅದು ನೋಡಿ ಜೈಮಾಲಾ ಹೋಗಿ ಭೇಟಿ ಮಾಡಿ ಅಲ್ಲಿ ಅವ್ರದ್ದು ಆಯಮ್ಮನ್ ಬಗ್ಗೆ ಮಾತಾಡ್ತಾ ಇದ್ರಂತ ಕೊಟ್ಕೊಂಡು ದಟ್ಸ್ ಡಿಫ್ರೆಂಟ್. ಅಂದ್ರೆ ಶ್ರೀಮಂತರು ಪ್ರಭಾವಶಾಲಿಗಳು ಡೆಪ್ಯೂಟಿ CM ಹತ್ರ ಹೋಗಿದ್ರೆ ಏನು ಬೇಕಾದ್ರೆ ಆದೇಶ ಮಾಡಿಸ್ತಾರೆ. ಅದೇ ಒಬ್ಬ ಸೌಜನ್ಯ ತಾಯಿಗೆ ಅಥವಾ ಸೌಜನ್ಯ ಅವರ ಮಗ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಕೊಡ್ಸಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ವಾಟ್ ಇಸ್ ಯೂಸ್ ಆಫ್ ನಿಮ್ಗೆ ಬಿಜೆಪಿಗೆ ಬಿಟ್ಟು ನಿಮ್ಗೆ ಯಾಕೆ ವೋಟ್ ಹಾಕ್ಬೇಕಾಗಿತ್ತು? ನಾವು ವೈ ಶುಡ್ ವಿ ವೋಟ್ ಯು? ಸೊ ಹಾಗಾಗಿ ವೆರಿ ಗುಡ್ ಮಾರ್ನಿಂಗ್ CM ಸಿದ್ದರಾಮಯ್ಯನವರ ಸರ್ಕಾರ, ನಾವು ಎ ಟೀಮ್ ಆಫ್ ಅಡ್ವೊಕೇಟ್ಸ್ ನಿಮಗೆ ರೆಪ್ರೆಸೆಂಟೇಷನ್ ಕೊಡ್ತೀವಿ. ನಾನು ಸೌಜನ್ಯ ಅವ್ರ ತಾಯಿ ಹತ್ರ ಮಾತಾಡಿ ನಾವು ನಿಮಗೆ ರೆಪ್ರೆಸೆಂಟೇಷನ್ ಕೊಡ್ತೀವಿ. ಕ್ರೆಡೆನ್ಷಿಯಲ್ಸ್ ಏನೇನು ಲ್ಯಾಪ್ಸಸ್ ಆಗಿದೆ ಇನ್ವೆಸ್ಟಿಗೇಷನ್ ಎಲ್ಲ ಐ ಟಾಕ್ ಟು ಇವನ್ ಬಾಲನ್ ಸರ್ ಪೂರ್ತಿ ಗೊತ್ತಿದೆ. ಐ ಟಾಕ್ ಟು ಬಾಲನ್ ಸರ್. ಐ ವಿಲ್ ರಿಕ್ವೆಸ್ಟ್ ಆಲ್ ದ ಅಡ್ವೊಕೇಟ್ಸ್ ಫಾರ್ ಸಪೋರ್ಟಿಂಗ್ ದಿಸ್. ಅವ್ರಿಗೆ ಒಂದು ರೆಪ್ರೆಸೆಂಟೇಷನ್ CMಗೆ ಕೊಡ್ಲಿಕ್ಕೆ ನಾನು ಇವತ್ತನ ಬೈ ಮಂಡೇ ವಿ ವಿಲ್ ರೆಪ್ರೆಸೆಂಟ್ ಸೌಜನ್ಯ ಪ್ರಕರಣ ಇನ್ ದ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟ್. ಯಾಕಂತಂದ್ರೆ ನೀವುಗಳು ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಕೊಡಿಸಲಿಲ್ಲ ಅಂತಂದ್ರೆ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳು ಬದುಕ್ತಾರೆ, ಬಾಳ್ತಾರೆ, ಅವ್ರಿಗೆ ರಕ್ಷಣೆ ಕೊಡ್ತಾರೆ ಅಂತ ಹೇಳಕ್ಕೆ ನಾನು ಒಂದು ವಿಚಾರ ಹೇಳ್ತೀನಿ. ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದ್ರೆ ಬೆಂಗಳೂರಲ್ಲಿ 150 ರೇಪ್ ಕೇಸ್ ಆಗಿದೆ.
ಈ ವರ್ಷದಲ್ಲಿ 150 ಹೆಣ್ಮಕ್ಳನ್ನ ಹೆಂಗ್ ರಕ್ಷಣೆ ಮಾಡ್ತೀರಾ ಸಿದ್ದರಾಮಯ್ಯನವ್ರ ಸರ್ಕಾರ? ಡಿ ಕೆ ಶಿವಕುಮಾರ್ ಏನಿದ್ರು ಜೈಮಾಲಾ ಅಂತ ಡಾಕ್ಟರ್ ಜೈಮಾಲಾ ಅಂತವ್ರು ಬಂದ್ರೆ ಅವ್ರಿಗೆ ಬೇಕಾದ್ರೆ ಹೆಲ್ಪ್ ಮಾಡುವಂತ ಡಿ ಕೆ ಶಿವಕುಮಾರ್, BL ಸಂತೋಷನ್ನ ಒದ್ದು ಒಳಗಡೆ ಹಾಕಿ ಅಂತ ಡಿ ಕೆ ಶಿವಕುಮಾರ್ನ ಬಡವರು ಯಾರು ನಂಬಿಲ್ಲ. ಅಯ್ಯಪ್ಪ ಶ್ರೀಮಂತ ಡಿಪ್ಯೂಟಿ CM ಶ್ರೀಮಂತರಿಗೆ ಹೋದ್ರೆ ಹೆಲ್ಪ್ ಮಾಡ್ತಾನೆ. ನಾವು CM ಸಿದ್ದರಾಮಯ್ಯನ ಕೇಳ್ತೀವಿ, ನಂಬಿದ್ದೀವಿ. ವಿ ಅಪೀಲ್ CM ಸಿದ್ದರಾಮಯ್ಯ, ಈ ಒಂದು ಸೌಜನ್ಯ ಪ್ರಕರಣವನ್ನ ಫ್ರೆಶ್ ಆಗಿ ಇನ್ವೆಸ್ಟಿಗೇಷನ್ ಮಾಡಕ್ಕೆ ನೀವು ಮಾಡ್ಬೋದು. ಯಾಕೆ ಮಾಡೋಕ್ಕಾಗಲ್ಲ? CM ಸಿದ್ದರಾಮಯ್ಯನವರೇ ಮಾಡಲೇಬೇಕು. ಇದು ಸಾರ್ವಜನಿಕರ ಒತ್ತಡ, ನೀವು ಮಾಡಲೇಬೇಕು. ಅಂಡ್ ಪ್ಯಾರಲಲಿ 20 ವರ್ಷದಲ್ಲಿ ಬೆಳ್ತಂಗಡಿ ಪೊಲೀಸಲ್ಲಿ ಕೆಲಸ ಮಾಡಿದಂತ ಎಲ್ಲಾ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ಗಳಿಗೆ ನೋಟಿಸ್ ಅನ್ನ ಕೊಡ್ಲಿಕ್ಕೆ ನೀವು SITಗೆ ಆದೇಶವನ್ನ ಮಾಡಬೇಕು. ಹೋಮ್ ಮಿನಿಸ್ಟರ್ ಕೆಲ್ಸಕ್ಕೆ ಬರಲ್ಲ, ಅಲ್ಲೆಲ್ಲ ಹೋಗಿ ಅದು ಯಾವ್ದಾವ್ದು ಪ್ರೋಗ್ರಾಮ್ಗಳನ್ನ ಮಾಡ್ಕೊಂಡು ಮನೆಗಳಲ್ಲಿ ಪೂಜೆ ಮಾಡ್ಕೊಂಡು ಈಸ್ ಬಿಸಿ ವಿತ್ ಈಸ್ ಓನ್ ಲೈಫ್ ಅಂತ ವ್ಯಕ್ತಿನ ಕರ್ಕೊಂಡ್ಬಂದು ಹೋಮ್ ಮಿನಿಸ್ಟರ್ ಮಾಡಿದಾರ. ಒಂದು ಜವಾಬ್ದಾರಿ ಇಲ್ಲ ಆ ವ್ಯಕ್ತಿ. ಬೇಕಾದ್ರೆ ನನ್ನ ಬಗ್ಗೆ ಬೇಕಾದ್ರೆ ಹೌಸಲ್ಲಿ ಮಾತಾಡ್ತಾನೆ, ಹೋಗಲೇ ಬರಲೇ ಅಂತ ಮಾತಾಡುವಂತ ಪರಮೇಶ್ವರ್ ಈ ಪ್ರಕರಣದಲ್ಲಿ ಇಟ್ ಡಸಂಟ್ ಹ್ಯಾವ್ ಎನಿ ಇಂಟ್ರೆಸ್ಟ್. ಪರಮೇಶ್ವರ್ಗೆ ಯಾವುದೇ ರೀತಿ ಇಂಟ್ರೆಸ್ಟ್ ನನಗಂತೂ ಏನು ಕಾಣಿಸ್ತಾ ಇಲ್ಲ. ತಾವು CM ಸಿದ್ದರಾಮಯ್ಯನವರೇ ತಾವು ಬಡ ಜನರನ್ನ, ಬಡ ಕನ್ನಡಿಗರನ್ನ ರೆಪ್ರೆಸೆಂಟ್ ಮಾಡಿದಂಥವ್ರು, ಇಲ್ಲಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದಂಥವ್ರು, ನಿಮ್ಮಲ್ಲಿ ಒಂದು ಕನಿಷ್ಠ ಅಟ್ಲೀಸ್ಟ್ ವೋಟ್ ಮಾಡಿರೋದಕ್ಕೆ ನಿಯತ್ತಾದ್ರೂ ಇದೆ ಅಂತ ನಾವು ಅನ್ಕೊಂತೀವಿ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅಂತ ವ್ಯಕ್ತಿಗಳ ಹತ್ರ ವಿ ಕಾಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಆ ವ್ಯಕ್ತಿ ಏನಿದ್ರು ಶ್ರೀಮಂತರುಗಳು ಕೆಲಸ ಮಾಡುವಂತ ವ್ಯಕ್ತಿ. ಈಗ ನಾನು ಕೇಳೋದೇನು ಅಂತಂದ್ರೆ ಸೌಜನ್ಯ ಪ್ರಕರಣವನ್ನು ದಯಮಾಡಿ ಹ್ಯಾಪಿ ಮಾರ್ನಿಂಗ್ ಎಸ್ SITಗೆ ಫ್ರೆಶ್ ಆರ್ಡರ್ನ ಮಾಡಿ ವಿ ವಿಲ್ ರೆಪ್ರೆಸೆಂಟ್. ನಾನು ಬಾಲನ್ ಸರ್ ಹತ್ರ, ನಾನು ರಂಗನಾಥ್ ಅವ್ರ ಹತ್ರ, ಪ್ರದೀಪ್ ಎಲ್ಲರೂ ನಾನು ಐ ಹ್ಯಾವ್ ಎ ಟೀಮ್ ಆಫ್ ಅಡ್ವೊಕೇಟ್ಸ್. ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ವಿ ವಿಲ್ ರೆಪ್ರೆಸೆಂಟ್ ದ ಗವರ್ಮೆಂಟ್ ಫಾರ್ ಫ್ರೆಶ್ ಇನ್ವೆಸ್ಟಿಗೇಷನ್ ಇನ್ ಸೌಜನ್ಯ ಪ್ರಕರಣದಲ್ಲಿ ಫ್ರೆಶ್ ಇನ್ವೆಸ್ಟಿಗೇಷನ್ SITಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ. ಆಮೇಲೆ ಸುಳ್ಳು ದಾಖಲೆಗಳು ಹಾಕಿದ್ದಾರೆ. ಯಾರೋ ರಾವ್ ಅಂತ ಅವನ್ನ ಕರ್ಕೊಂಡ್ಬಂದು ಸುಳ್ಳು ಅವನನ್ನು ಅಕ್ಯೂಸ್ ಮಾಡಿದ್ದಾರೆ. ಆಮೇಲೆ ಅವ್ನು ಇನ್ವೆಸ್ಟಿಗೇಷನ್ ಮಾಡಿದಂತ ಅವನು ಇದನ್ನಲ್ಲ ಅವನಿಗೆ ನೋಟಿಸ್ ಕೊಡಬೇಕು. ಎಂಟೈರ್ ಧರ್ಮಸ್ಥಳ ಪೊಲೀಸು, ಬೆಳ್ತಂಗಡ ಪೊಲೀಸು, CID ಗೊತ್ತಿಲ್ಲ, CBIಗೆ ಏನಾದ್ರು ನೋಟಿಸ್ ಕೊಡ್ಬೋದಾ ಗೊತ್ತಿಲ್ಲ. ದ ಪ್ರಾವಿಷನ್ ಇದೆಯಲ್ಲ ನನಗೆ ಗೊತ್ತಿಲ್ಲ. ಆಲ್ ದಿಸ್ ಹ್ಯಾಸ್ ಟು ಬಿ ಡನ್. ಆಮೇಲೆ ಆ ಹೆಣ್ಣು ಮಗ, ಆಮೇಲೆ ಈಗ ನಿರ್ಭಯ ಪ್ರಕರಣದಲ್ಲಿ ಕಾಂಪನ್ಸೇಷನ್ ಸರ್ಕಾರ ಕೊಟ್ಟರು. ಈ ಪ್ರಕರಣದಲ್ಲೂ ಕೂಡ ಆ ಹೆಣ್ಣು ಮಗಳ ತಾಯಿಗೆ, ಅವ್ರ ಫ್ಯಾಮಿಲಿಗೆ ಸೆಕ್ಯೂರಿಟಿಯನ್ನ ಕೊಡಬೇಕು. ಆಮೇಲೆ ಅವರುಗಳಿಗೆ ಆರ್ಥಿಕ ಸಹಾಯನ ಮಾಡಬೇಕು. ಅಂಡ್ ಈ ಜವಾಬ್ದಾರಿಯನ್ನ ಸರ್ಕಾರ ಹೊರಬೇಕು. ಪ್ರಾವಿಷನ್ ಇದೆ. ಇದನ್ನ ಸರ್ಕಾರ ಮಾಡಲೇಬೇಕು. ದಿಸ್ ಇಸ್ ಅರ್ಲಿ ಮಾರ್ನಿಂಗ್, ಬೆಳಗ್ಗೆ 5:30 ನಾನು ಲೈವ್ ಮಾಡ್ತಾ ಇದ್ದೀನಿ. ಕಾರಣ ಯಾಕೆ ಅಂತಂದ್ರೆ ನಾನು ಈ ಪ್ರಕರಣವನ್ನ ತಗೊಂಡಾಗ ಇಡೀ ಕರ್ನಾಟಕ ಸೌಜನ್ಯ ಪ್ರಕರಣವನ್ನ ತಮ್ಮದೇ ಮನೆ ಮಗಳ ಪ್ರಕರಣ ಅಂತ ವಾಚ್ ಮಾಡ್ತಾ ಇದೆ. ಈ ಪ್ರಕರಣದಲ್ಲಿ ಸರ್ಕಾರ ನ್ಯಾಯ ಕೊಡಕ್ಕಾಗಿಲ್ಲ. ಮತ್ತೆ ಇನ್ನು ಏನ್ ಕಿಸಿಯಕ್ಕೋಸ್ಕರ ನಾವು ನಿಮ್ಗೆ ಓಟ್ ಹಾಕ್ಬೇಕು? ಬಿಡಿ, BJPಯವರು ದಂಗೆ ಬೋರ್ಸೋದು, ಗಲಾಟೆಗಳು ಮಾಡೋದು, ದೇವ್ರನ್ನ ತಗೊಂಡ್ಬಂದಿಕ್ಕೋದು. ನೆನ್ನೆ ಹಾಸನದಲ್ಲಿ ಸತ್ತೋರು ಯಾರು ಕೂಡ ಅಶೋಕನ್ ಮಗನೇನಲ್ಲ, ಯತ್ನಾಳ್ ಮಗನೇನಲ್ಲ, ಅಥವಾ ಯಾರ ಮಕ್ಕಳೇನಲ್ಲ, ಬಡವ್ರ ಮಕ್ಕಳು ಬೀದಿಲ್ ಸತ್ತೋಗಿದ್ದಾರೆ. ಇವರು ದೇವರನ್ನೋದನ್ನ ಉಚ್ಚಾಟ ಮಾಡಿ ಮೆರೆದಿದ್ದಾರೆ. ಅಲ್ರಿ, ದೇವರನ್ನೋದು ಒಂದು ಶಾಂತಿಯ ಸಂಕೇತ, ಪ್ರಾರ್ಥನೆಯ ಸಂಕೇತ, ಶಕ್ತಿಯ ಸಂಕೇತ, ಆಶೀರ್ವಾದದ ಸಂಕೇತ, ಆಮೇಲೆ ಧಾರ್ಮಿಕ ಸಂಕೇತ. ಇದನ್ನ ತಗೊಂಬಂದು ಕುಡಿದು ಗಲಾಟೆಗಳು ಮಾಡಿಕೊಂಡು, ಬೇರೆ ಧರ್ಮವನ್ನ ಬೈಕೊಂಡು, ಕೆಟ್ಟ ಪದಗಳನ್ನ ಬಳಸ್ಕೊಂಡು, ಅದ್ರ ಮೇಲೆ ಈ ಹಲ್ಕಟ್ಟುಗಳು, ಅದ್ರ ಮೇಲೆ ಬಂದು ಪ್ರೊಟೆಸ್ಟ್ಗಳು ಮಾಡಿಕೊಂಡು ನೋಡಿ, 17 ಜನ ಕಲ್ಲು ಹೊಡೆದವರು, 500 ಜನ ಗಲಾಟೆ ಮಾಡಿದವರು, ಇದನ್ನ ಮದ್ದೂರನ್ನ ಸರ್ವನಾಶ ಮಾಡಿಟ್ಟಿದ್ದಾರ. ನಿಮ್ಮ ಯೋಗ್ಯತೆಗೆ ಹಾಸನದಲ್ಲಿ ನೆನ್ನೆ ಮೆರವಣಿಗೆ ಮಾಡಕ್ ಹೋಗಿ 10 ಜನರು ಸತ್ತೋಗಿದ್ದಾರೆ, ಲಾರಿ ಹಚ್ಕೊಂಡು ಹೊರಟೋಗಿದೆ. ದೇವ್ರಿಲ್ವಾ? ಇದನ್ನೇ ನಿಮ್ಮ ಉಚ್ಚಾಟವನ್ನ ನಿಜವಾಗ್ಲೂ ಒಂದಲ್ಲ ಒಂದ್ ದಿವಸ ನೇಪಾಳ ಸ್ಥಿತಿ ಮಾಡಬಾರ್ದು ಅಂತಂದ್ರೆ ಖಂಡಿತವಾಗಿ ಸೌಜನ್ಯ ಪ್ರಕರಣಕ್ಕೆ ಡೆಫಿನೆಟ್ಲಿ ಸಿದ್ದರಾಮಯ್ಯನವರ ನೀವು ಫ್ರೆಶ್ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅಂತಂದ್ರೆ ಸ್ವತಂತ್ರ ಉದ್ಯಾನವನದಲ್ಲಿ ನಾನು ಜನ ಸೇರಿಸ್ತೀನಿ. ವಿ ವಿಲ್ ಸಿಟ್ ಫಾರ್ ಎ ಪ್ರೊಟೆಸ್ಟ್. ಸೌಜನ್ಯ ಪ್ರಕರಣ ಮತ್ತೆ ನಡೀತಾ ಇರೋ ಪ್ರಕರಣ ಏನಾದ್ರೂ ಖಂಡಿತವಾಗಿ ಹೇಳ್ತಾ ಇದ್ದೀನಿ, ಐ ವಿಲ್ ಕಾಲ್ ಫಾರ್ ಎ ಪ್ರೊಟೆಸ್ಟ್. ಸ್ವತಂತ್ರ ಉದ್ಯಾನವನದಲ್ಲಿ, ಬೆಂಗಳೂರಿನ ಸ್ವತಂತ್ರ ಉದ್ಯಾನದಲ್ಲಿ ನಾವು ವಿ ವಿಲ್ ವೇಟ್ ಟಿಲ್ ಮಂಡೇ ಅವ್ರಿಗೂ ಸರ್ಕಾರ ಏನಾದರೂ ಸೌಜನ್ಯ ಪ್ರಕರಣ ಆಗಿರ್ಬೋದು ಅಥವಾ ನಡೀತಾರ ತನಿಖೆಯ ಬಗ್ಗೆ ಯಾರಾದ್ರೂ ಸ್ಪಷ್ಟತೆ ಕೊಡಬೇಕು, ನಮ್ಗೆ ಏನಾಗಿದೆ ಅಂತ ತಿಳಿಸ್ಬೇಕು. ತಿಳಿಸ್ಲಿಲ್ಲ ಅಂತಂದ್ರೆ ನಾವು ಸ್ವತಂತ್ರ ಉದ್ಯಾನವನದಲ್ಲಿ ನಾವುಗಳು ಪ್ರೊಟೆಸ್ಟ್ ಕೂತ್ಕೊಂತೀವಿ. ವಿ ವಿಲ್ ಕಾಲ್ ದ ಕರ್ನಾಟಕ ಜನರನ್ನು ಕರಿತೀವಿ. ಸೌಜನ್ಯ ಪ್ರಕರಣ ಹ್ಯಾಂಡ್ ಓವರ್ ಆಗಬೇಕು, ಫ್ರೆಶ್ ಇನ್ವೆಸ್ಟಿಗೇಷನ್. ಎರಡನೇದಾಗಿ ಇಲ್ಲಿವರೆಗೂ ತನಿಖೆ ಏನ್ ನಡೆದಿದೆ, ಏನ್ ಕಿಸ್ತಿದ್ದಾರೆ SIT ಅವರು, ಆಮೇಲೆ ಕೊಲೆಗಾರರಿಗೆ ಬಚಾವ್ ಮಾಡ್ಲಿಕ್ಕೆ ಏನ್ ಮಾಡಿದ್ದಾರೆ ಎಲ್ಲ ನಮ್ಗೆ ಗೊತ್ತಾಗಬೇಕು. ಇಟ್ ಹ್ಯಾಸ್ ಟು ಬಿ ಮೇಡ್ ಪಬ್ಲಿಕ್ ಅಂಡ್ ಅಂಡರ್ ದ ಟ್ರಾನ್ಸ್ಪರೆನ್ಸಿ ಆಕ್ಟ್. ತನಿಖೆ ಏನ್ ನಡೆದಿದೆ ನಮಗೆ ಗೊತ್ತಾಗಬೇಕು. ಏನ್ ಮಾಡ್ತಾರೆ, ನೀವು ಏನ್ ಮಾಡಕ್ ಹೊಟ್ಟಿದ್ದಾರೆ ಅದನ್ನ ನಮಗೆ ಗೊತ್ತಾಗಬೇಕು. ಮತ್ತೆ ಸೌಜನ್ಯ ಪ್ರಕರಣ
ಮತ್ತೆ ಮರು ತನಿಖೆಗೆ ಸರ್ಕಾರ ಆದೇಶ ಮಾಡಬೇಕು. ಅದು ಸೌಜನ್ಯ ಪ್ರಕರಣ ಆಗಿರ್ಬೋದು, ಮತ್ತೆ ಆ ಮಾವುತನ ಯಾವ ಕಂಪ್ಲೇಂಟ್ ಬರುತ್ತೋ ಎಲ್ಲವುದನ್ನು SIT ಸ್ವೀಕಾರ ಮಾಡಬೇಕು, ಅದ್ರ ಮೇಲೆ FIR ಮಾಡಬೇಕು. ನೆನ್ನೆ ಮಾವುತನ ಯಾರೋ ಎಲ್ಲ ಪದ್ಮಾವತಿ ಅವರು ಎಲ್ಲರೂ ಕೊಟ್ಟಿದ್ದಾರೆ. ಎಲ್ಲ ಕೇಸು SIT ತನಿಖೆ ಮಾಡಲೇಬೇಕು. ನಮ್ಮ ಟ್ಯಾಕ್ಸ್ ದುಡ್ಡು ನೀವು ಯಾರು ಕೂಡ ಮನೆಯಿಂದ ತಂದಾಕೋದಿಲ್ಲ. ವಿ ಪೇ ಫ್ರಮ್ ಅವರ್ ಟ್ಯಾಕ್ಸ್. ನಾವು ಕಟ್ಟಿರುವಂಥ ತೆರಿಗೆ, ನಾವು ಈ ದೇಶದ ನಾಗರಿಕರು, ನಾವು ವೋಟ್ ಹಾಕರೆ 2 ಸರ್ಕಾರ, ನಾವು ಟ್ಯಾಕ್ಸ್ ಕಟ್ಟರೆ 2 ಸರ್ಕಾರ ನಡೀತದೆ. ನಮಗೋಸ್ಕರ ನೀವು ಕೆಲಸ ಮಾಡಿಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ತೊಲಗಿ ಮನೆಗೆ, ಬೇಕಾಗಿಲ್ಲ ನಮಗೆ. ವಿ ವಾಂಟ್ ಜಸ್ಟಿಸ್ ಟು ನಾಟ್ ಓನ್ಲಿ ಸೌಜನ್ಯ, ಅದು ಪದ್ಮಾವತಿ ಆಗಿರ್ಬೋದು, ಯಾರ್ಯಾರು ಕಂಪ್ಲೇಂಟ್ ಕೊಡ್ತಾರೋ ಎಲ್ಲ ಕಂಪ್ಲೇಂಟ್ಗಳನ್ನು ಸಿದ್ದರಾಮಯ್ಯನವರೇ SIT ಅವರು FIR ಮಾಡಬೇಕು, ಅದ್ರ ಮೇಲೆ ತನಿಖೆ ಮಾಡಲೇಬೇಕು. ಅದು ನಿಜ ಅಲ್ಲ ಸುಳ್ಳಾಗ್ಲಿ ನಮ್ಗೆ ಗೊತ್ತಾಗಬೇಕು ಇವಾಗ. ಆಮೇಲೆ ಇಲ್ಲಿವರೆಗೂ SIT ಏನ್ ಮಾಡಿದೆ, ಬಂಗ್ಲೆಗುಡ್ಡನ್ನ ಸೀಸ್ ಮಾಡಿಸ್ಬೇಕು, ಧರ್ಮಸ್ಥಳದ ಪೊಲೀಸ್ ಅವರಿಗೆ ನೋಟಿಸ್ಗಳನ್ನ ಕೊಡಿಸ್ಬೇಕು, ಬೆಳ್ತಂಗಡಿ ಪೊಲೀಸ್ ಅವರಿಗೆ ನೋಟಿಸ್ ಕೊಡಿಸ್ಬೇಕು. ಆಮೇಲೆ ಇಲ್ಲಿವರೆಗೂ ಕಾಣೆಯಾದ ವ್ಯಕ್ತಿಗಳು ಎಲ್ಲೂ ಕೂಡ ಸಿಕ್ಕಿಲ್ಲ. ಅದು ಬಂಗ್ಲೆಗೂಡದಲ್ಲಿ ಹೆಣವಾಗಿ ಮಲ್ಕೊಂಡಿದ್ದಾರೆ. ಅಲ್ಲಿ ಸಿಗುವಂತ ಪಳುವಳಿಕೆ ಮತ್ತೆ ಮಿಸ್ಸಿಂಗ್ ಕೇಸ್ಗಳಿಗೆ ಒಂದಕ್ಕೊಂದು ಲಿಂಕ್ ಇದೆ. ಇದನ್ನ ಲಿಂಕ್ ಮಾಡ್ಕೊಂಡು ಲಿಂಕ್ನ ಎಸ್ಟಾಬ್ಲಿಷ್ ಮಾಡಿ ಕೊಲೆ ಮಾಡಿದವ್ರು ಯಾರು, ಅಲ್ಲಿ ತಗೊಂಡೋಗಿ ಬಂಗ್ಲೆಗೂಡದಲ್ಲಿ ಬಿಸಾಕ್ದವ್ರು ಯಾರು, ಇದರ ಎಂಟೈರ್ ತನಿಖೆನ ಮಾಡಬೇಕು. ಆಮೇಲೆ ಅಲ್ಲಿ ಧರ್ಮಸ್ಥಳದಲ್ಲಿ ಫೋರ್ಸ್ ಅನ್ನ ಹಾಕಬೇಕು. ಯಾವನ ಪುಡಾರಿಗಳು ಬಂದು ಪೊಲೀಸರಿಗೆ ಆವಾಜ್ ಹಾಕೋ ಮಟ್ಟಕ್ಕೆ ಅಲ್ಲಿ SIT ಇದೆ. 8 ಜನ ಪುಡಾರಿಗಳು, ಪಾಪ ಯಾರೋ ಇನ್ಸ್ಪೆಕ್ಟರ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಯಾಕಂದ್ರೆ ಫೋರ್ಸ್ ಹಾಕಿಲ್ಲ ಅಲ್ಲಿ? ವೈ ದೇರ್ ಇಸ್ ನೋ ಫೋರ್ಸ್? ಬಂಗ್ಲೆಗೂಡನ ಯಾಕೆ ಸೀಸ್ ಮಾಡಿಲ್ಲ? ಈ ನಿಮಗೆ ಅವಶ್ಯಕತೆ ಇದೆ, ಇಡೀ ಧರ್ಮಸ್ಥಳನೇ ಸೀಸ್ ಮಾಡಿ. ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್. ವಿ ವಾಂಟ್ ನಾವು ಸಿದ್ದರಾಮಯ್ಯನವರು ಹೇಳೋದೇನು ಅಂತಂದ್ರೆ, ಐ ಆಮ್ ವಾರ್ನಿಂಗ್ ದಿಸ್ ಗೌರ್ಮೆಂಟ್. ಈ ಸರ್ಕಾರಕ್ಕೆ ನಾನು ವಾರ್ನಿಂಗ್ ಮಾಡ್ತಾ ಇದ್ದೀನಿ, ಕಾಂಗ್ರೆಸ್ ಸರ್ಕಾರಕ್ಕೆ. ಆ DCM DK ಶಿವಕುಮಾರ್ ಏನಿದ್ರು ಪ್ರಭಾವಿಗಳಿಗೆ, ಯಾರೋ BL ಸಂತೋಷ್ ಅವ್ರಿಗೆ ಅಥವಾ ಡಾಕ್ಟರ್ ಜಯಮಾಲಾ ಅಂತವ್ರಿಗೆ ಸರ್ವ್ ಮಾಡುವಂತ ವ್ಯಕ್ತಿ. ಆ ವ್ಯಕ್ತಿಯಿಂದ ಸಾಮಾನ್ಯ ಜನರಿಗೆ ಏನೂ ಉಪಯೋಗ ಇಲ್ಲ. ಬಟ್ ಸಿದ್ದರಾಮಯ್ಯ ನೋಡಿ ಜನ ವೋಟ್ ಮಾಡಿರೋದು. ಸಿದ್ದರಾಮಯ್ಯ ಈ ಕೆಲಸ ಮಾಡ್ತಾರಂತ ನಾವೆಲ್ಲ ಅನ್ಕೊಂಡಿದೀವಿ ಅಂತ ಹೇಳುತ್ತಾ, ಇವತ್ತು ಶನಿವಾರ, ಸೆಕೆಂಡ್ ಸಾಟರ್ಡೇನಾ ಇರ್ಬೋದು. ಐ ಆಮ್ ಶ್ಯೂರ್ ಮಂಡ್ಯ ಒಳಗಾಗಿ ಸರ್ಕಾರ ಇಲ್ಲಿವರೆಗೂ SIT ಏನ್ ಮಾಡಿದೆ ತಿಳಿಸ್ಬೇಕು. ಇಲ್ಲಿವರೆಗೂ ಸೌಜನ್ಯ ಪ್ರಕರಣ ಆಗಿರ್ಬೋದು ಅಥವಾ ಮಾವುತನ ಕಂಪ್ಲೇಂಟ್ ಆಗಿರ್ಬೋದು, ಯಾರೇ ಕಂಪ್ಲೇಂಟ್ ಕೊಟ್ಟರು ಕೂಡ SITಗೆ ಅದು FIR ಆಗಬೇಕು, ಅದ್ರ ಮೇಲೆ ತನಿಖೆ ಆಗಲೇಬೇಕು. ಇದು ನಮ್ಮ ಒತ್ತಾಯ. ಆಗಲಿಲ್ಲ ಅಂತಂದ್ರೆ ಬೈ ನೆಕ್ಸ್ಟ್ ವೀಕ್ ನಾವುಗಳು ಸ್ವತಂತ್ರ ಉದ್ಯಾನವನದಲ್ಲಿ ನಾವು ಲಕ್ಷಾಂತರ ಜನ ನಾವಲ್ಲಿ ಸೇರ್ತೀವಿ, ಪ್ರೊಟೆಸ್ಟ್ ಕುಂತ್ಕೊಂತೀವಿ. ಆಮೇಲೆ ಸರ್ಕಾರಕ್ಕೆ ಏನು ಹೆಚ್ಚು ಕಮ್ಮಿ ಆಯಿತು ಅಥವಾ ನೇಪಾಳ್ ಥರ ಏನಾದರೂ ಪ್ರಕರಣ ಆಯಿತು ಅಂತಂದ್ರೆ ನಮ್ಮನ್ನು ಯಾರು ಜವಾಬ್ದಾರಿ ಮಾಡಕ್ಕೆ ಹೋಗ್ಬೇಡಿ. ವಿ ಡೋಂಟ್ ಕೇರ್. ಆಮೇಲೆ ತುಂಬ ಲೇಟಾಗಾದ್ರೂ ಪರವಾಗಿಲ್ಲ, ಒಳ್ಳೆ ಕೆಲಸ ಮಾಡಿದೆ ಸರ್ಕಾರ. ಐ ಡೋಂಟ್ ಸೇ ಇಟ್. ಆ ಬಡವ್ರ ಮಕ್ಕಳನ್ನ, ಆ ಪುನೀತ್ ಕೇರಳಿ, ಅವನಿಗೂ ನಿಜವಾಗ್ಲೂ ಬುದ್ಧಿ ಇಲ್ಲ. ಐ ರಿಯಲಿ ಫೀಲ್ ಪಿಟಿ ಫಾರ್ ದಿಸ್ ಪುನೀತ್ ಕೇರಳಿ. ಆ ವ್ಯಕ್ತಿ ಇನ್ಫ್ಯಾಕ್ಟ್ ನಮಗೂ ಆತನಿಗೂ ಡಿಸ್ಪ್ಯೂಟ್ ಇತ್ತು. ಬಟ್ ನಾನು ಬಡವ್ರ ಮಕ್ಕಳನ್ನ ಬೀದಿ ತಗೊಂಬಂದು ಇಲ್ಲ ಅವ್ರ ಮೇಲೆ ಕೇಸ್ ಹಾಕ್ಸೋದು ಅಥವಾ ಹೆಣ ಮಾಡೋದಿದೆಯಲ್ಲ, ನಾವೆರಡನ್ನೂ ಒಪ್ಪೋದಿಲ್ಲ. ನಿಜವಾಗ್ಲೂ ಪುನೀತ್ ಕೇರಳಿ ಅಂತ ವ್ಯಕ್ತಿಗಳನ್ನೆಲ್ಲ ಅರೆಸ್ಟ್ ಮಾಡೋದು ಅಥವಾ ವಿಕ್ರಮ್ ಹೆಗ್ಡೆ ಅಂತ ವ್ಯಕ್ತಿಗಳನ್ನೆಲ್ಲ ಅರೆಸ್ಟ್ ಮಾಡೋದು, ಇವ್ರ ಹಿಂದ್ಗಡೆ ಇರುವಂತ ಷಡ್ಯಂತ್ರ ಮತ್ತೆ ಕೈಗಳಿದೆಯಲ್ಲ ಅವ್ರನ್ನ ಅರೆಸ್ಟ್ ಮಾಡಬೇಕು. ವೇಸ್ಟ್. ಆ ವಿಕ್ರಮ್ ಹೆಗ್ಡೆನ ವೇಸ್ಟ್, ಏನೋ ಅರೆಸ್ಟ್ ಮಾಡೋದು ವೇಸ್ಟು. ಆ ಪುನೀತ್ ಕೇರಳಿನ ಅರೆಸ್ಟ್ ಮಾಡೋದು ವೇಸ್ಟ್. ಇವ್ರ ಹಿಂದ್ಗಡೆ ಇರ್ತಾರಲ್ಲ, ಹೇಳ್ಕೊಡ್ತಾರಲ್ಲ, ಅವ್ರಿಗೆ ಅರೆಸ್ಟ್ ಆಗಬೇಕು. ಪ್ರಯೋಜನ ಇಲ್ಲ. ಯಾಕಂದ್ರೆ ಇಂಥವ್ರನ್ನ 100 ಜನ ಸೃಷ್ಟಿ ಮಾಡ್ತಾರೆ. ಬಡವರ ಮಕ್ಕಳನ್ನೇ ಜೈಲಿಗೆ ಕಳಿಸೋದು. ಈಗ ಪುನೀತ್ ಕೇರಳಿ ಒಬ್ಬ ಬಡವ್ರ ಮಗ, ಅವನ್ನೇ ಜೈಲಿಗೆ ಕಳಿಸೋದು. ಇವನು ವಿಕ್ರಮ್ ಹೆಗ್ಡೆ, ಅವನು ಕೂಡ ಸಾಮಾನ್ಯರ ಮಕ್ಕಳೇ, ಅವರೇ ಹೋಗೋದು. ಇಲ್ಲಿ ಹಿಂದ್ಗಡೆ ಹೇಳ್ಕೊಡೋ ಅಂತ ಶ್ರೀಮಂತರ ಮಕ್ಕಳು ಅಥವಾ ಅಶೋಕನ್ ಮಗ, ಅವನು ಪ್ರತಾಪ್ ಸಿಂಹನ್ ಮಗ, ಆಮೇಲೆ ಇದರಿಂದ ಬಿಜಾಪುರದಿಂದ ಏನೋ ಇದಕ್ಕೆ ಬಂದಿದ್ನಲ್ಲ, ಮದ್ದೂರ್ಗೆ ಬಂದಿದ್ನಲ್ಲ, ಏನೋ ಪಾಟೀಲ್, ಯತ್ನಾಳ್ ಪಾಟೀಲ್, ಅವನ ಮಕ್ಕಳು ಯಾರನ್ನ ಬರ್ತಾರ ಜೈಲಿಗೆ ಹೋಗ್ತಾರ? ಅವ್ರು ಅವ್ರನ್ನ ಯಾರಾದ್ರೂ ಸರ್ಕಾರ ಅರೆಸ್ಟ್ ಮಾಡ್ತಾರೆ? ಅವ್ರ ಮಕ್ಕಳನ್ನ ಕರ್ಕೊಂಡ್ಬಂದು ಪ್ರೊಟೆಸ್ಟ್ ಮಾಡಿಸಲ್ಲ. ಕಂಡವ್ರ ಮಕ್ಕಳಿಗೆ ಮೈಕಲ್ಲಿ ಪ್ರವೋಕ್ ಮಾಡಿ ಅವ್ರಗಳ ಕೈಯಲ್ಲಿ ಗಲಾಟೆಗಳು ಮಾಡಿಸಿ ಅವ್ರನ್ನ ಜೈಲಿಗೆ ಕಳಿಸಿ. ಪುನೀತ್ ಕೇರಳಿ ಬಡವ್ರ ಮಗ, ಅವ್ನು ವಿಕ್ರಮ್ ಹೆಗ್ಡೆ, ಅವನು ಕೂಡ ಸಾಮಾನ್ಯರ ಮಗ. ಬಟ್ ಇವ್ರ ಹಿಂದ್ಗಡೆ ಇರೋ ಶಕ್ತಿಗಳ ಅರೆಸ್ಟ್ ಆದ್ರೆ ಮಾತ್ರ ಇವೆಲ್ಲ ನಿಲ್ಲುತ್ತೆ. ಅಥವಾ ಪಾಪಿ ಪರದೇಶಿಗಳ ಮಕ್ಕಳು ಬಲಿಯಾಗಿ ಜೈಲಿಗೆ ಹೋಗ್ತಾರೆ. ಪಾಪ ಇನ್ನು ಅವ್ರನ್ನ ಬಿಡಿಸ್ಕೊಂಬರಕ್ಕೆ ಅವ್ರ ಮನೆಯಲ್ಲಿರೋ ಒಡವೆಗಳನ್ನ ಕುದುವಿಕೆ ಮಾಡ್ಕೊಳ್ಬೇಕು. ನಮಗೆ ಖಂಡಿತವಾಗಿ ಯಾರನ್ನ ಅರೆಸ್ಟ್ ಮಾಡಿದ್ರೆ ನಮ್ಗೇನು ಖುಷಿ ಆಗಲ್ಲ. ಬದಲಾಗಿ ಇವ್ರಿಗೆ ಯಾವತ್ತು ಬುದ್ಧಿ ಬರುತ್ತೆ ಅಂತ ಎಷ್ಟು ಯಾವ ಸೀಮೆ ರೀ? ಮನುಷ್ಯತ್ವ ಬಿಟ್ಟರೆ ಯಾವ ಹಿಂದುತ್ವನೂ ಇಲ್ಲ, ಯಾವ ಮುಸ್ಲಿಮತ್ವನೂ ಇಲ್ಲ. ಇರೋದು ಒಂದೇ ಒಂದು ಮನುಷ್ಯತ್ವ. ವಿ ಆರ್ ಇಂಡಿಯನ್ಸ್. ಅಮೆರಿಕನ್ಸ್ ಹೇಳ್ತಾರೆ ಐ ಆಮ್ ಎ ಪ್ರೌಡ್ ಅಮೆರಿಕನ್ ಅಂತ. ಬ್ರಿಟಿಷರ್ಸ್ ಹೇಳ್ತಾರೆ ಐ ಆಮ್ ಎ ಪ್ರೌಡ್ ಬ್ರಿಟಿಷರ್ಸ್ ಅಂತ. ನಾನೊಬ್ಬ ಭಾರತೀಯ ಅಂತ ಹೇಳುವಂಥ ಬಂದಿದ್ದ ದಿವಸ ನಮ್ಮ ದೇಶ ಉದ್ಧಾರ ಆಗುತ್ತೆ. ಜಾತಿ ಧರ್ಮಗಳ ಹೆಸರಲ್ಲಿ ನಮ್ಮನ್ನ ಡಿವೈಡ್ ಮಾಡಿ, ದೇವರುಗಳ ಹೆಸರಲ್ಲಿ ಗಲಾಟೆಗಳು ಮಾಡಿಸಿ, ಜೈಲಿಗೆ ಕಳಿಸಿ, ಅದೊಂದು ಇಶ್ಯೂ ಮಾಡಿ, ನಿರುದ್ಯೋಗ ಸಮಸ್ಯೆ ಇದೆ, ಸಾಲದ ಸಮಸ್ಯೆ ಇದೆ, ಮಕ್ಕಳ ಎಜುಕೇಷನ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದೆ, ಬೆಲೆ ಏರಿಕೆ ಆಗಿದೆ. ಇದ್ರ ಬಗ್ಗೆ ಮಾತಾಡ್ದಿರುವಂಥ ಬೇವರ್ಸಿ ರಾಜಕಾರಣಿಗಳನ್ನ ನಿಜವಾಗಲೂ ಬಡಿದು ಉಗಿದು ಓಡಿಸುವ ಸಮಯ ದೂರ ಇಲ್ಲ. ನೇಪಾಳ್ ಭಾರತದಲ್ಲಿ ಕರ್ನಾಟಕದಲ್ಲಿ ರಿಪೀಟ್ ಆಗಬಾರ್ದು ಅಂತಂದ್ರೆ
ಈಗಲಾರು ಎಚ್ಚೆತ್ಕೊಳ್ಳಿ ಅಂತ ಹೇಳುತ್ತಾ ಈ ಲೈವನ್ನು ಮುಗಿಸ್ತಾ ಇದ್ದೀನಿ. ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ನಾನು ಕೇಳೋದೇನು ಅಂತಂದರೆ, ಸೌಜನ್ಯ ಪ್ರಕರಣವನ್ನು SITಗೆ ಫ್ರೆಶ್ ತನಿಖೆಗೆ ಆದೇಶ ಮಾಡಿ. ಅಲ್ಲಿ ಬರುವಂಥ ಯಾವುದೇ ಕಂಪ್ಲೇಂಟನ್ನು SIT FIR ಮಾಡಬೇಕು, ತನಿಖೆ ಮಾಡಬೇಕು, ಆದೇಶ ಮಾಡಿ. ಮತ್ತು ಅಲ್ಲಿ ಕಾಣೆಯಾಗಿರುವ ಮಿಸ್ಸಿಂಗ್ ಕೇಸ್ಗಳಿಗೆ ಬಂಗ್ಲೆಗೂಡದಲ್ಲಿ ಸಿಗುತ್ತಿರುವ ಪಳವಳಿಕೆಗಳಿಗೆ ಒಂದು ಲಿಂಕ್ ಇದೆ. ಒಂದು ಸ್ಪೆಷಲ್ ಟೀಮನ್ನು SITನಲ್ಲಿ ಕ್ರಿಯೇಟ್ ಮಾಡಿ ಬರೀ ಬಂಗ್ಲೆಗೂಡನ ಸೀಸ್ ಮಾಡಬೇಕು. ಅವಶ್ಯಕತೆ ಬಿದ್ದರೆ ಧರ್ಮಸ್ಥಳನೂ ಸೀಸ್ ಮಾಡಿ. ವಿ ವಾಂಟ್ ದ ಟ್ರೂತ್ ಟು ಬಿ ಔಟ್. ಈ ಕ್ರಿಮಿನಲ್ಸ್ಗಳಿಗೆ ನ್ಯಾಯ ಸಿಗಬೇಕು. ಕ್ರಿಮಿನಲ್ಗಳು ಜೈಲಿಗೆ ಹೋಗಬೇಕು. ಬರೀ ಯಾರೋ ಈ ಒಟ್ಕೊಲ್ಲ ಪುನೀತ್ ಕೇರಿಯಲ್ಲಿ ಇವರಲ್ಲ, ನಿಜವಾದಂಥ ಕ್ರಿಮಿನಲ್ಸ್ ಅರೆಸ್ಟ್ ಆಗಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದಿಸ್ ಧರ್ಮಸ್ಥಳ ಕೇಸ್. ಅಲ್ಲಿವರೆಗೂ ನಾವು ಯಾರು ಮಲಗಲ್ಲ. CM ಸಿದ್ದರಾಮಯ್ಯನವ್ರಿಗೆ ನಮ್ಮ ಟೀಮಿನ ಕಂಪ್ಲೇಂಟ್ಸು, ಕರೆಸ್ಪಾಂಡೆನ್ಸು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರ ಎಂಟೈರ್ ಕಾಪಿಗಳನ್ನು CMಗೆ CC ಆಗ್ತಾ ಇದ್ದೀವಿ. ನಿಮಗೆ ನಮ್ಮ ಟೀಮ್ ಏನು ಮಾಡ್ತಾ ಇದೆ CM ಗೊತ್ತಿದೆ. CM ಅವರೇ ಬೇರೆಯವ್ರ ಥರ ನೀವು ಇದನ್ನು ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬಿಡಿ. ಬಿಕಾಸ್ ಐ ವಿಲ್ ಡೆಫಿನೆಟ್ಲಿ ಎಲಿವೇಟ್. ನಾವು ನಮ್ಮ ಟೀಮು ಇನ್ಕ್ಲೂಡಿಂಗ್ SITನ ಮಾನಿಟರ್ ಮಾಡ್ತಾ ಇದ್ದೀವಿ. ಓಕೆ, ಇಲ್ಲಿ ವಿಸಿಲ್ ಬ್ಲೋವರ್ಸ್ ಮೇಲೆ ಏರುತ್ತಿರುವ ಪ್ರೆಷರ್ನ ಬಿಟ್ಟು ಕೊಲೆಗಾರರನ್ನ ಅರೆಸ್ಟ್ ಮಾಡೋಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಸಿದ್ದರಾಮಯ್ಯ ಸರ್ಕಾರ ಮಾಡಬೇಕು. ಒಂದಷ್ಟು ಬಕೆಟ್ ಬ್ರೀಫ್ ಕೇಸ್ ಮಾಧ್ಯಮಗಳು ಬುಡೆ ಅಂತ ಇದ್ರಲ್ಲಪ್ಪ, ಈಗ ಬುಡೆ ರಾಶಿಗಳೇ ನೋಡಿ, ಆ ಮದ್ದೂರಲ್ಲಿ ದೇವ್ರ ಹೆಸರು ಗರ್ಡೆ ಮಾಡಿದ್ರ, ಹಾಸನದಲ್ಲಿ ಒಂದಷ್ಟು ಜನ ಸತ್ರ, ನಮ್ಮವರೇ ತಾನೆ, ಬಡವ್ರ ಮಕ್ಕಳೇ ತಾನೆ. ಆ ಮಕ್ಕಳಿಗೆ ಸತ್ತಿದ್ದಕ್ಕೆ ನಮಗೆ ನೋವಿಲ್ವಾ? ನೀವು ಅಲ್ಲಿ ಯತ್ನಾಳ್ ಮಗ ಸತ್ನ, ಅಥವಾ ಇವನು ಯಾರು ಪ್ರತಾಪ್ ಸಿಂಹನ್ ಮಗನ್ ಸತ್ನ, ಅಶೋಕ್ ಮಗನ್ ಸತ್ನ, ಯಾರ ಮಗ ಕುಮಾರಸ್ವಾಮಿ ಮಗ, ಎಲ್ಲ ಚೆನ್ನಾಗಿದ್ದಾರೆ. ಅವ್ರಿಗೆಲ್ಲ ಒಳ್ಳೊಳ್ಳೆ ಪೊಲೀಸ್ ಸೆಕ್ಯೂರಿಟಿ ಆಗಿ ಒಳ್ಳೊಳ್ಳೆ ಕಾರ್ ಕೊಟ್ಟಿದ್ದಾರೆ. ಗಲಾಟೆ ಮಾಡೋದು ಬಡವ್ರ ಮಕ್ಕಳು, ಸಾಯೋದು ಬಡವ್ರ ಮಕ್ಕಳು, ಜೈಲಿಗೆ ಹೋಗೋದು ಬಡವ್ರ ಮಕ್ಕಳು. ಫಾರ್ ಎಕ್ಸಾಂಪಲ್ ಅವನ ಹೆಸರೇನೋ ಪೋಸ್ಟ್ ಕಾರ್ಡ್ ಹೆಗ್ಡೆ, ಮತ್ತೆ ಮಹೇಶ್ ಹೆಗ್ಡೆ, ಮತ್ತೆ ಇವನು ಪುನೀತ್ ಕೇಳಲ್ಲ ಬಡವ್ರ ಮಕ್ಕಳೇ. ಬಲಿಪಶುವಾಗ ದೇವ್ರೇ ಅಲ್ವಾ? ಬುದ್ಧಿ ಯಾವ ಬರುತ್ತೆ ನಿಮ್ಗೆಲ್ಲರಿಗೂ? ವಿ ಆರ್ ನಾಟ್ ಹ್ಯಾಪಿ. ನೀವು ಜೈಲ್ಗೆ ಹೋಗಿರೋದಕ್ಕೆ ನಮ್ಗೇನು ಖುಷಿ ಇಲ್ಲ. ನಮಗೆ ನಿಜವಾಗ್ಲೂ ಜೈಲ್ಗೆ ಹೋಗ್ಬೇಕಾರೋದು ಈ ನಿಮ್ಗಳನ್ನ ನಿಮ್ಮ ಕೈಲಿ ಮಾಡಿಸ್ತಾ ಇದ್ದಾರಲ್ಲ, ಈ ಬೇವರ್ಸಿ ನನ್ನ ಮಕ್ಕಳು ಜೈಲ್ಗೆ ಹೋಗ್ಬೇಕು. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಅಂಡ್ ಸಿದ್ದರಾಮಯ್ಯ ಸರ್ಕಾರ ಸೌಜನ್ಯ ಪ್ರಕರಣವನ್ನು SITಗೆ ಮರು ತನಿಖೆಗೆ ಕೊಡಲೇಬೇಕು. ಕೊಟ್ಟಿಲ್ಲ ಅಂತಂದ್ರೆ ನಾಟ್ ಓನ್ಲಿ ಸೌಜನ್ಯ ಪ್ರಕರಣ, ಅಲ್ಲಿ ನಡೆದಿರೋ ಯಾವುದೇ ಕೊಲೆಗಳಾಗಿರ್ಬೋದು, ಅದು ರಿಯಲ್ ಎಸ್ಟೇಟ್ ಕೊಲೆಗಳಾಗಿರ್ಬೋದು, ಗೌಪ್ಯ ಕೊಲೆಗಳಾಗಿರ್ಬೋದು, ಮಿಸ್ಸಿಂಗ್ ಜಮೀನ್ಗೋಸ್ಕರ ಕೊಲೆ ಮಾಡಿ ಅವ್ರನ್ನ ತಗೊಂಡೋಗಿ ಬಂಗ್ಲೆಗೂಡದಲ್ಲಿ ಬಿಸಾಕಿ ಅದನ್ನ ಮಿಸ್ಸಿಂಗ್ ಕೇಸ್ ಅಂತ ರಿಜಿಸ್ಟರ್ ಮಾಡಿದಂತ ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸ್ ಅವ್ರನ್ನ ಎಲ್ಲರಿಗೂ ಸಮನ್ಸ್ ಮಾಡಿ, ಕಳೆದ 20 ವರ್ಷದಲ್ಲಿ ಬೆಳ್ತಂಗಡಿ ಪೊಲೀಸಲ್ಲಿ ಕೆಲಸ ಮಾಡಿದಂಥವ್ರು ಧರ್ಮಸ್ಥಳ ಪೊಲೀಸರು ಎಲ್ಲರಿಗೂ ಕೂಡ ಸಮನ್ಸನ್ನ ಕೊಡಬೇಕು. ದೇ ಹ್ಯಾವ್ ಟು ಬಿ ಕಾಲ್ಡ್ ಅಂಡ್ ಸೀಕ್ರೆಟ್ ಅನ್ ಎಕ್ಸ್ಪ್ಲನೇಷನ್. ಮತ್ತೆ ಈ ಮಿಸ್ಸಿಂಗ್ ಕೇಸ್ಗಳು, ಬಂಗ್ಲೆಗೂಡದಲ್ಲಿರೋ ಪಳವಳಿಕೆಗಳು ಮ್ಯಾಚ್ ಆಗುತ್ತೆ. DNA ಮ್ಯಾಚ್ಗೆ ಸರ್ಕಾರ ಆದೇಶ ಮಾಡಬೇಕು. ಬಂಗ್ಲೆಗೂಡನ ಸೀಸ್ ಮಾಡಬೇಕು. ಅಲ್ಲಿ ಅಡಿಷನಲ್ ಫೋರ್ಸ್ ಹಾಕಬೇಕು. ಪುಡಾರಿಗಳು ಬಂದಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ಗಳಿಗೆ ರೌಡಿಗಳ ತರ ಮಾತಾಡ್ತಾರೆ, ಅವರುಗಳಿಗೆ ಲಾಠಿ ರುಚಿ ತೋರಿಸಿ. ದಿಸ್ ಈಸ್ ವಾಟ್ ಮೈ ರಿಕ್ವೆಸ್ಟ್ ಇಸ್. ವಿ ಡೋಂಟ್ ಕೇರ್. ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಬಂದು ಆವಾಜ್ ಹಾಕೋವಂಥ ಗೂಂಡಾಗಳನ್ನ ವಿಡಿಯೋ ಮಾಡಿ ಹಾಕೋವಂಥ ಮಟ್ಟಕ್ಕೆ ನಾವು ಬಂದಿದ್ದೀವಿ. ಲಾಠಿನಲ್ಲಿ BC ಅವ್ರಿಗೆ ವಿ ಡೋಂಟ್ ಮೈಂಡ್ ಇಫ್ ಯು ಟೇಕ್ ಎ ಲಾ ಅಂಡ್ ಒಮಿಷನ್ ಕಮಿಷನ್ ಆದ್ರೂ ಕೂಡ ಐ ಥಿಂಕ್ ಟು ಪ್ರಿವೆಂಟ್ ಇಟ್ ಥಿಂಗ್ಸ್ ವಿಲ್ ಹ್ಯಾಪನ್. ವಿ ಡೋಂಟ್ ಮೈಂಡ್. ಧರ್ಮಸ್ಥಳ ಯಾರಪ್ಪನ ಆಸ್ತಿ ಅಲ್ಲ, ಸಾರ್ವಜನಿಕರ ಸೊತ್ತು. ಈ ದೇಶದ ಸಂವಿಧಾನದ ಕಡೆ, ರಚನಾತ್ಮಕ ಸಂವಿಧಾನದ ಕಡೆ ಇರುವಂತ ಒಂದು ವ್ಯವಸ್ಥೆಯಲ್ಲಿ ಬದುಕಿರುವಂತ ಒಂದು ಜಾಗ್ರಫಿಕಲ್ ಏರಿಯಾ ಅಷ್ಟೇ. ಯಾವನೋ ಅದನ್ನ ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಂಡು ಮಾಫಿಯಾ ನಡೆಸ್ತಾ ಇರಬಹುದು, ಬಟ್ ಡಸನ್ ಮೀನ್ ದಟ್ ಏನೋ ನಮ್ಗೆ ಯಾರಿಗೂ ಪ್ರಶ್ನೆ ಮಾಡೋದೇನು ರಿಪಬ್ಲಿಕನ್ ಅಂತಲ್ಲ ಅಂತ ಹೇಳುತ್ತಾ ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ವಿ ಎಕ್ಸ್ಪೆಕ್ಟ್ ಸಿದ್ದರಾಮಯ್ಯ ಸರ್ಕಾರ, ಸಿದ್ದರಾಮಯ್ಯರವರು ಸೌಜನ್ಯ ಪ್ರಕರಣ ಯಾವುದೇ ಪ್ರಕರಣ ಆಗಿರ್ಬೋದು ಅದನ್ನ SITಗೆ ಹ್ಯಾಂಡ್ ಓವರ್ ಮಾಡಬೇಕು, ಮರು ತನಿಖೆ ಆಗಬೇಕು. SIT ಅವರು ಇಲ್ಲಿವರೆಗೂ ಏನು ಕಿಸ್ದಿದ್ದಾರೆ ಜನಗಳಿಗೆ ಗೊತ್ತಾಗಬೇಕು. ತಿಳಿದಿಲ್ಲ ಅಂತಂದ್ರೆ ನಾವು ಸೋಮವಾರದ ಮೇಲೆ ಲಕ್ಷಾಂತರ ಜನ ಸೇರ್ತಾರೆ. ಸಿದ್ದರಾಮಯ್ಯನವರೇ ಪ್ರೊಟೆಸ್ಟ್ ಕರೆದ್ರೆ ಈ ಮೂವ್ಮೆಂಟ್ ಅಲ್ಲಿ ತುಂಬಾ ಸೆನ್ಸಿಟಿವ್ ಆಗಿದೆ. ನಾವೇನ ಕರೆದ್ರೆ ಲಕ್ಷಾಂತರ ಜನ ಸೇರ್ತಾರೆ, ಮುಖಭಂಗ ಆಗೋದು ನಿಮ್ಮ ಸರ್ಕಾರಕ್ಕೆ. ಅದಾಗಬಾರ್ದು ಅಂತಂದ್ರೆ ಆಮೇಲೆ ಇಟ್ ಈಸ್ ಇನ್ ದ ಫಂಡಮೆಂಟಲ್ ರೈಟು. ನಾವೇನು ಈ ಒಂದಷ್ಟು ಪೊಡಾರಿಗಳ ತರ ಬೀದಿಲಿ ಹೋಗಿ ಪ್ರೊವೋಕ್ ಮಾಡೋದು ಎಂತದ್ದು ಮಾಡಲ್ಲ. ವಿಲ್ ಸಿಟ್ ಫಾರ್ ಎ ಪ್ರೊಟೆಸ್ಟ್, ಸೈಲೆಂಟ್ ಪ್ರೊಟೆಸ್ಟ್ ಕೂತ್ಕೊಂತೀವಿ ನಾವೆಲ್ಲ. ಲಾಯರ್ಸ್ ಇರ್ತಾರೆ, ಬುದ್ಧಿವಂತಿರ್ತಾರೆ. ಸೋಮವಾರದ ಮೇಲೆ ಸರ್ಕಾರ ಏನಾದ್ರು ಸೌಜನ್ಯ ಪ್ರಕರಣವನ್ನ SIT ಕೊಟ್ಟಿಲ್ಲ ಅಂತಂದ್ರೆ ಮಾವುತನ್ ಕೇಸ್ ಆಗಿರ್ಬೋದು, ಅಲ್ಲಿ ಬರುವಂತ ಯಾವುದೇ ಕಂಪ್ಲೇಂಟ್ ಆಗಿರ್ಬೋದು, ಫ್ರೆಶ್ ಇನ್ವೆಸ್ಟಿಗೇಷನ್ ಆಗಬೇಕು, ಇನ್ಕ್ಲೂಡಿಂಗ್ ಸೌಜನ್ಯ ಪ್ರಕರಣ. ಆಗಿಲ್ಲ ಅಂತಂದ್ರೆ ನಾವೆಲ್ಲ ಸ್ವತಂತ್ರ ಉದ್ಯಾನ, ನಾನು ಸೌಜನ್ಯ ಅವ್ರ ತಾಯಿ ಕೇಳ್ತಾ ಇದ್ದೀನಿ, ಧರ್ಮಸ್ಥಳದಲ್ಲಿ ಸೌಜನ್ಯ ಪ್ರಕರಣಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೆ ಹೇಳ್ತೀನಿ. ನೀವೆಲ್ಲರೂ ಕೂಡ ಸ್ವತಂತ್ರ ಉದ್ಯಾನವನಕ್ಕೆ ಬನ್ನಿ, ಪ್ರೊಟೆಸ್ಟ್ ಕೂತ್ಕೊಳ್ಳೋಣ. ವಿಲ್ ಸಿಟ್ ಇನ್ ಫ್ರಂಟ್ ಆಫ್ ದಿಟ್ಸ್ ಲೆದ ಇಂಟರ್ನ್ಯಾಷನಲ್ ಮೀಡಿಯಾ, ಲೆದ ಮೀಡಿಯಾ, ನ್ಯಾಷನಲ್ ಮೀಡಿಯಾ ಶೋ. ಈ ಒಂದು ಮಣಿಪುರದಲ್ಲಿ ರಾಹುಲ್ ಗಾಂಧಿ ಹುಡ್ಕೊಂಡು ಹೋಗ್ಬಿಟ್ಟು
ಅಲ್ಲೆಲ್ಲ ಹೆಣ್ಣು ಮಕ್ಕಳಿಗೆ ಬಿಜೆಪಿ ಗೌರ್ಮೆಂಟ್ನ ಬೈಯೋದಲ್ಲ. ಅದೇ ರಾಹುಲ್ ಗಾಂಧಿಯ ಕಾಂಗ್ರೆಸ್ ಗೌರ್ಮೆಂಟ್ ಇದೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಇಲ್ಲಿನ ಹೋಮ್ ಮಿನಿಸ್ಟ್ರು, ಇಲ್ಲಿನ ಸರ್ಕಾರ ಹೆಣ್ಣು ಮಕ್ಕಳ ವಿಚಾರದಲ್ಲಿ, ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಎಷ್ಟು ದೊಡ್ಡ ಅನ್ಯಾಯ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಗೂ ಗೊತ್ತಾಗ್ಲಿ. ಲೆಟ್ ರಾಹುಲ್ ಗಾಂಧಿನೋ ಮಣಿಪುರ್ಗೆ ಹೋಗಿ ಫೋಟೋ ಫೋಸ್ ಕೊಡೋ ಅಂತ ರಾಹುಲ್ ಗಾಂಧಿಗೆ ಇಲ್ಲಿ ಕರ್ನಾಟಕದಲ್ಲಿ ಅವ್ರದೇ ಸರ್ಕಾರದವರು ಎಷ್ಟು ದೊಡ್ಡ ಅನ್ಯಾಯ ಮಾಡ್ತಾ ಇದ್ದಾರೆ ಅವ್ರಿಗೂ ಗೊತ್ತಾಗ್ಲಿ ಅಂತ ಹೇಳುತ್ತಾ ವಿಲ್ ಸಿಟ್ ಫಾರ್ ಅ ಪ್ರೊಟೆಸ್ಟ್. ಓಕೆ, ನಾವ್ಯಾರು ಬೀದಿನಲ್ಲಿ ಗಲಾಟೆ ಮಾಡಕ್ ಹೋಗಲ್ಲ ಅಥವಾ ಬೈಕೊಂಡು ಓಡಾಡಿ ಯಾರಿಗೂ ಸಂಘರ್ಷ ಮಾಡಕ್ ಹೋಗಲ್ಲ. ವಿ ವಿಲ್ ಸಿಟ್ ಫಾರ್ ಎ ಸೈಲೆಂಟ್ ಪ್ರೊಪೋಸ್. ಓಕೆ, ನಮಗೆ ಕರ್ನಾಟಕ ಜನ ಬಂದಲ್ಲಿ ಸೇರ್ತಾರೆ ಅಂತ ಗೊತ್ತು. ಸೇರಿದ್ರೆ ಸರ್ಕಾರ ಕೂಡ ಅಳ್ಳಾಡುತ್ತೆ, ಇಷ್ಟು ಹೇಳಬಲ್ಲೆ. ಓಕೆ, ರೆಸ್ಟ್ ಲೀವ್ ಇಟ್ ಟು ಸಿದ್ದರಾಮಯ್ಯನವರು ಬುದ್ಧಿವಂತಿದ್ದೀರಾ, 2 ಬಾರಿ CM ಆಗಿದ್ದೀರಾ, ಲಾಯರ್ ಇದ್ದೀರಾ. ಈ ಡಿ ಕೆ ಶಿವಕುಮಾರ್ ಮಾತು ಕೇಳ್ಕೊಂಡು ಸುಮ್ಮನೆ ಏನೋ FIR ನನ್ನ ಮೇಲೆ 5 FIR, ವಿ ಡೋಂಟ್ ಕೇರ್ ಇಟ್. ನಾವು ಕೂಡ ಹೋಗಿ ನೀವು ಹೆಂಗೆ ಕಪಿಲ್ ಸಿಬಲ್ ನಿಂತ್ಕೊಂಡು ಸುಪ್ರೀಂ ಕೋರ್ಟ್ ಹೋಗ್ತೀರಾ, ನಾನು ಯಾರೋ ಸಣ್ಣ ಪುಟ್ಟ ಲಾಯರ್ ಇಟ್ಕೊಂಡು ಹೈಕೋರ್ಟ್ಗೆ ಹೋಗಿ ಕೇಳೋ ಅಂತ ಯೋಗ್ಯತೆ ಅಂತೂ ಉಳಿಸ್ಕೊಂಡಿದ್ದೀನಿ ಸಿದ್ದರಾಮಯ್ಯನವರೇ. ನೀವು 5 ಅಲ್ಲ ಆಯ್ತಾ, 5 ಆಯ್ತಪ್ಪ. ಪಂಚ ಗ್ಯಾರಂಟಿಗಳಲ್ಲಿ ನಂದೊಂದ ಮೇಲೆ ಪಂಚ FIR. ಏನು ದೊಡ್ಡ ಮನುಷ್ಯರ್ರಿ. ಈ ಸರ್ಕಾರ ಕೊಲೆಗಾರನ ಹಿಡೀರೋ ಅಂತಂದ್ರೆ ಧ್ವನಿ ಮಾಡೋರ ಮೇಲೆ, ವಿಸಿಲ್ ಬ್ಲೋವರ್ಗಳ ಮೇಲೆ FIR ಮಾಡಿಕೊಂಡು ಅವ್ರನ್ನ ಹರಾಸ್ಮೆಂಟ್ ಮಾಡಿಕೊಂಡು ನಾನು ಕೇರೇ ಮಾಡಲ್ಲ. ಐ ಡೋಂಟ್ ಕೇರ್. ನಾನು ಲಾಸ್ಟ್ ಟೈಮು ಡಿ ಕೆ ಶಿವಕುಮಾರ್ ನನ್ನನ್ನು ತಗೊಂಡೋಗಿ ಜೈಲ್ಗೆ ಹಾಕ್ಸಿದಾಗ ಅಲ್ಲಿಂದನೇ ಡಿ ಕೆ ಶಿವಕುಮಾರ್ಗೆ ನಟು ಬೋಲ್ಟ್ ಟೈಟ್ ಮಾಡಿದ್ದೀನಿ. ಯಾವ ಕೇಸಲ್ಲಿ ಅಂತ ಡಿ ಕೆ ಶಿವಕುಮಾರ್ಗೂ ಗೊತ್ತಿದೆ. ಓಕೆ, ಡೋಂಟ್ ಟೆಸ್ಟ್ ಮೈ ಪೇಷನ್ಸ್ ಅಂಡ್ ದ ನಾಲೆಜ್ ವಾಟ್ ಐ ಪ್ರಸ್ಯೂ. ಓಕೆ, ನೀವೆಲ್ಲ ದೊಡ್ಡವರೇ ಇರ್ಬೋದು, ಆ ಸ್ಥಾನದಲ್ಲಿ ಒಂದಲ್ಲ ಒಂದು ದಿವಸ ಜಗದ ನಾನು ಕೂತ್ಕೊಂತೀನಿ CM ಆಗಿ. ದಟ್ಸ್ ಮೈ ಪ್ರಾಮಿಸ್ ಐ ಮೇಕ್ ಫಾರ್ ಮೈ ಸೆಲ್ಫ್. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಲವ್ ಯು ಕರ್ನಾಟಕ. ಕಣ ಕಣದಲ್ಲೂ ಕರ್ನಾಟಕ. ಹೆಣ್ಣು ಬೇಕೇನೋ ಸೌಕರ ನಿನಗೆ? ಹೆಣ್ಣು ಬೇಕಾ? ನಿನ್ನ ಸಂಪತ್ತಿಗೆ ನನ್ನ ಸವಾಲ್. ಥ್ಯಾಂಕ್ ಯು.